ನಮಸ್ಕಾರ ಎಲ್ಲರಿಗೂ ಮದರ್ಸ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ಮಂಗಳೂರು ಶೈಲಿಯಲ್ಲಿ ರಾಗಿ ಮಣ್ಣಿನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದನ್ನು ತುಂಬ ಸಾಫ್ಟಾಗಿ ಹಾಗೆ ಸುಲಭವಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು 1 ಕಪ್ನಷ್ಟು ರಾಗಿನ ನೀರಲ್ಲಿ 8 ಗಂಟೆ ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ. 1-2 ಬಾರಿ ಚೆನ್ನಾಗಿ ನೀರಲ್ಲಿ ತೊಳೆದು ಇದನ್ನು 8 ಗಂಟೆ ನೀರಲ್ಲಿ ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ ನಾನು. ಅಂದರೆ ಬೆಳಿಗ್ಗೆ ಹಾಕಿಟ್ಟಿದ್ದೆ ನಾನು. ಇವಾಗ ಸಂಜೆ ಹೊತ್ತಿಗೆ ಇದನ್ನು ನಾನೀಗ ಮಾಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿ ನಾನು ಸಣ್ಣ ಕಣ್ಣಿನ ಜರಡಿನ ತಗೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡಿದ ರಾಗಿಯನ್ನು ಇದಕ್ಕೆ ಹಾಕೊಳ್ಳೋಣ. ಈಗ ರಾಗಿ ಹಾಲನ್ನು ನೋಡಿ ಈ ಥರ ಜರಡಿಯಲ್ಲಿ ಹಿಂಡಿ ತೆಗಿಬೇಕು. ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ನೀವು ಹಾಲನ್ನು ಹಿಂಡಿ ತೆಗಿಬೇಕು. ಆಮೇಲೆ ಇನ್ನೊಮ್ಮೆ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ 1-2 ಬಾರಿ ಇದೇ ರೀತಿ ಗ್ರೈಂಡ್ ಮಾಡಿ ಈ ಜರಡಿಯಲ್ಲಿ ಶೋಧಿಸ್ಕೋಬೇಕು. ಇವಾಗ ನೋಡಿ ಇನ್ನೊಮ್ಮೆ ನಾನು ಗ್ರೈಂಡ್ ಮಾಡಿ ಈ ಹಾಲನ್ನು ಈ ರೀತಿ ಹಿಂಡಿ ಹಾಲನ್ನು ತೆಗಿತಾ ಇದ್ದೀನಿ. ತುಂಬ ಈಸಿಯಾಗಿ ಈ ರೀತಿ ಹಿಂಡಿ ತೆಗಿಬೋದು ಹಾಲನ್ನು. 1-3 ಬಾರಿ ಮಾಡಿದರೆ ಸಾಕು. ನೋಡಿ ಈ ಥರ ತೆಳ್ಳಗೆ ಇಟ್ಕೊಂಡಿದ್ದೀನಿ ನಾನು ಈ ಹಾಲನ್ನು. ಇಷ್ಟು ತೆಳ್ಳಗಿದ್ರೆ ಸಾಕು. ಇವಾಗ ಬಾಳೆ ಎಲೆಗೆ ನಾನು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಕೈಯಲ್ಲಿ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಕೊನೆಗೆ ನಮಗೆ ಇದರ ಮೇಲೆ ಮಣ್ಣಿನ ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೆ ಮೊದಲೇ ನಾನು ಸ್ವಲ್ಪ ತುಪ್ಪನ ಹಾಕಿ ಇಡ್ತಾ ಇದ್ದೀನಿ. ಈಗ ಸ್ಟವ್ ಆನ್ ಮಾಡೋ ಮುಂಚೆ ರಾಗಿ ಹಾಲನ್ನು ಹಾಕೊಳ್ತಾ ಇದ್ದೀನಿ. 1 ಕಪ್ ರಾಗಿಗೆ ನಾನು 3/4 ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಇದನ್ನು ಶೋಧಿಸ್ಕೊಂಡಿಲ್ಲ, ಹಾಗೆಯೇ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪುಡಿನ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಇದನ್ನು ತಿರುಗಿಸ್ತಾ ಇರಬೇಕು. ಈ ರೀತಿ ನೋಡಿ, ಕೈ ಬಿಡದೆ ಇದನ್ನು ಸೌಟಲ್ಲಿ ತಿರುಗಿಸ್ತಾ ಇರಬೇಕು. ಕೆಲವರು ಕಾಯಿ ಹಾಲು ಹಾಕ್ತಾರೆ, ಆದರೆ ನಾವು ಮನೆಯಲ್ಲಿ ಮಾಮೂಲಿಯಾಗಿ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ದಪ್ಪ ಆಗ್ತಾ ಇದೆ ನೋಡಿ. ಈ ಥರ ದಪ್ಪ ಆಗ್ತಾ ಬರುವಾಗ ನಾವು ಸೌಟಲ್ಲಿ ಇನ್ನೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೋಡಿ ಈ ಥರ ಮಾಡ್ತಾನೆ ಇರಬೇಕು ಕೈ ಬಿಡದೆ. ಈಗ ಇಷ್ಟು ದಪ್ಪ ಆಗ್ತಾ ಬಂದಾಗ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಅದು ಬೆಂದಿರಲ್ಲ. ಲೋ ಫ್ಲೇಮಲ್ಲಿ ಇಟ್ಟೆ ಮಾಡಬೇಕಾಗತ್ತೆ. 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ಥರ ಆಗಬೇಕು. ಇವಾಗ ಇದು ಆಗಿದೆ. ಇದನ್ನು ತುಪ್ಪ ಸವರಿಟ್ಕೊಂಡಿದ್ವಲ್ಲ ಬಾಳೆ ಎಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಇದರಲ್ಲಿ ಸೌಟಲ್ಲಿ ಕೂಡ ಆಗುತ್ತೆ, ಅಥವಾ ಒಂದು ಸಣ್ಣ ಈ ರೀತಿ ಒಂದು ಬೌಲಲ್ಲಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಇವಾಗ ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ನೋಡಿ ಈ ಥರ ನೈಫಿಗೆ ಸ್ವಲ್ಪ ತುಪ್ಪ ಸವರಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕಟ್ ಆಗ್ತಾ ಇದೆ. ಪೂರ್ತಿಯಾಗಿ ತಣ್ಣಗಾದ್ರೇ ಈ ರೀತಿ ಕಟ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ಬರೋದು ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ತುಂಬ ಈಸಿಯಾಗಿ ಬರ್ತಾ ಇದೆ. ತುಂಬ ಸಾಫ್ಟಾಗಿ ಕೂಡ ಇದೆ ನೋಡಿ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಲ್ಲ ಎಷ್ಟು ಸಾಫ್ಟಾಗಿದೆ ಅಂತ. ಎಲ್ಲವನ್ನು ಈ ಥರ ಸುಲಭವಾಗಿ ತೆಗಿತಾ ಇದ್ದೀನಿ ನೋಡಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಇದೇ ಥರ ರಾಗಿ ಮಣ್ಣಿನ ಮನೆಯಲ್ಲಿ ಮಾಡಿ ನೋಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ